ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಾತ್ಸಲ್ಯ ವಿಜೇಂದ್ರ ಗೋಣಿಬೀಡು. ಇದೇ ತಿಂಗಳು ಅಂದರೆ 22/1/2024 ಸೋಮವಾರ ನಾವು ನೀವೆಲ್ಲರೂ 500 ವರ್ಷಗಳಿಂದ ಕನಸು ಕಂಡಂಥ ಅಯೋಧ್ಯೆಯಲ್ಲಿ ಶ್ರೀ ಬಾಲರಾಮನ ನೂತನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯ ದಿನವಾಗಿದೆ. ಆ ದಿನಕ್ಕೆ ಎಷ್ಟೋ ಶ್ರೀರಾಮ ಭಕ್ತರ ಬಲಿದಾನವಾಗಿದೆ. ಅವರನ್ನು ನೆನಪಿಸಿಕೊಳ್ಳೋಣ. ಹಿಂದೂ ಬಾಂಧವರೇ, ನಮಗೆ ಸ್ವಾತಂತ್ರ್ಯ ಬಂದು 76 ವರ್ಷ ಆದರೂ ಈ ದೇಶದಲ್ಲಿ ಹಲವಾರು ಪ್ರಧಾನಿಗಳು ಬಂದರು. ಇಂತಹ ರಾಮಮಂದಿರ ನಿರ್ಮಾಣ ಮಾಡಲು ಯಾವ ಪ್ರಧಾನಿಯಿಂದಲೂ ಸಾಧ್ಯವಾಗಲಿಲ್ಲ. ಆದರೆ ನಿಮ್ಮೆಲ್ಲರ ರಾಮಮಂದಿರ ಕಟ್ಟಲು ನಮ್ಮ ಹೆಮ್ಮೆಯ ಪ್ರಧಾನಿ ಮೋದಿಜಿಯವರು ಕಾರಣರಾಗಿದ್ದಾರೆ. ಎಷ್ಟೋ ಹಿಂದೂಗಳು ಹೋರಾಟ ಬಲಿದಾನ ಮಾಡಿದ್ದರಿಂದ ಇಂದು ಮೋದಿಜಿಯವರು ಆ ಕನಸನ್ನು ನನಸು ಮಾಡಿದ್ದಾರೆ. ಅದಕ್ಕೆ ಹೇಳುವುದು, ನಾವು ಮತ ಚಲಾಯಿಸುವಾಗ ಸಮರ್ಥ ನಾಯಕನಿಗೆ ಮತ ನೀಡಬೇಕು. ನೀಡಿದಾಗ ಅಭಿವೃದ್ಧಿ ಮತ್ತು ಇಂತಹ ಒಳ್ಳೆಯ ಕೆಲಸ ಮಾಡಲು ಸಾಧ್ಯ. ಹಿಂದೂ ಬಾಂಧವರೇ, ಒಬ್ಬ ತಾಯಿ ನಮ್ಮನ್ನು ಪ್ರಪಂಚಕ್ಕೆ ಪರಿಚಯ ಮಾಡುತ್ತಾಳೆ. ಆದರೆ ಪ್ರಪಂಚವನ್ನು ನಮಗೆ ಪರಿಚಯ ಮಾಡುವುದು ತಂದೆ. ಹಾಗೆಯೇ ತಾಯಿ ತನ್ನ ಮಗುವನ್ನು ಯಾವಾಗಲೂ ಕೆಳಗೆ ಬೀಳಲು ಅವಕಾಶ ಮಾಡಿಕೊಡುವುದಿಲ್ಲ. ಆದರೆ ಬಿದ್ದಂಥ ಮಗುವನ್ನು ಮೇಲೆತ್ತೋದು ತಂದೆ. ಅದಕ್ಕೋಸ್ಕರ ನಿಜವಾದ ಗುರು ವಿಶ್ವಗುರು ತಂದೆ. ನಮ್ಮ ದೇಶವನ್ನು ತಂದೆ ಸ್ಥಾನದಲ್ಲಿ ನಿಂತು ಇಂದು ನನ್ನ ನೆಚ್ಚಿನ ಪ್ರಧಾನಿ ಮೋದಿಯವರು ಮುನ್ನಡೆಸುತ್ತಿದ್ದಾರೆ. ಈ ದೇಶದ ಏಳಿಗೆಯನ್ನು ಬಯಸುವ ಪ್ರಧಾನಿ ಮೋದಿಯವರೇ ಮತ್ತೊಮ್ಮೆ ಮುಂದಿನ ಬಾರಿ ಪ್ರಧಾನಿಯಾಗಲಿ ಎಂದು ಶ್ರೀರಾಮನಲ್ಲಿ ಬೇಡಿಕೊಳ್ಳೋಣ. ಎಲ್ಲ ಸಮಸ್ತ ಹಿಂದೂ ಬಾಂಧವರಿಗೆ 22/1/2024 ದಿನ ಈ ದೇಶ ಇರುವವರೆಗೂ ಹಿಂದೂ ರಾಷ್ಟ್ರವಾಗಿರಬೇಕು ಎಂದು ಶ್ರೀರಾಮನಲ್ಲಿ ಬೇಡಿಕೊಳ್ಳುತ್ತೇನೆ. ಅದೇ ರೀತಿ ಅಧಿಕಾರಕ್ಕೆ ಬಾಳದೆ ಜನಸೇವೆ ಸಮಾಜ ಸೇವೆಗೆ ಬಾಳಿದ ಜೀವ ನನ್ನ ಮೋದಿಜಿಯವರಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಶ್ರೀರಾಮನಲ್ಲಿ ಬೇಡಿಕೊಳ್ಳುತ್ತೇನೆ. ಸಮಸ್ತ ಹಿಂದೂ ಬಾಂಧವರಿಗೆ ನಮ್ಮೆಲ್ಲರ ನೆಚ್ಚಿನ ರಾಮಮಂದಿರ ನಿರ್ಮಾಣ ಮಾಡುವುದರ ಬಗ್ಗೆ ಹೆಮ್ಮೆಯಾಗುತ್ತದೆ. ಅದೇ ರೀತಿ ನನ್ನ ಆರಾಧ್ಯ ದೈವ ಶ್ರೀರಾಮನ ಬಗ್ಗೆ ಮಾತನಾಡಲು ನನಗೆ ಹೆಮ್ಮೆಯ ವಿಚಾರವಾಗುತ್ತದೆ. ಸಮಸ್ತ ಹಿಂದೂ ಬಾಂಧವರಿಗೆ ನಮಸ್ಕರಿಸುತ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಧನ್ಯವಾದಗಳು. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.